ನಮಸ್ಕಾರ ಸ್ನೇಹಿತರೆ, ಭಗವದ್ಗೀತೆಯ 17ನೇ ಅಧ್ಯಾಯದ 18ನೆಯ ಶ್ಲೋಕಕ್ಕೆ ನಿಮಗೆ ಸ್ವಾಗತವನ್ನು ಕೋರ್ತಾ, ಸತ್ಕಾರಮಾನ ಪೂಜಾರ್ಥಂ ತಪೋದಂಭೇನ ಚೈವ ಯತ್ ಕ್ರಿಯತೆ ತದಿಹ ಪ್ರೋಕ್ತಂ ರಾಜಸಂ ಚಲಂ ಧ್ರುವಂ. ಶ್ರೀಕೃಷ್ಣ ನಿನ್ನೆಯ ಶ್ಲೋಕದಲ್ಲಿ ಸಾತ್ವಿಕ ತಪಸ್ಸಿನ ಕುರಿತಾಗಿ ಹೇಳಿ, ಈ ಶ್ಲೋಕದಲ್ಲಿ ರಾಜಸ ತಪಸ್ಸು ಅದು ಹೇಗಿರುತ್ತೆ ಅನ್ನೋದನ್ನು ಅರ್ಜುನನಿಗೆ ವಿವರಿಸಿ ಹೇಳಿರುವಂಥದ್ದು. ಅರ್ಜುನ, ಸತ್ಕಾರ, ಮಾನ ಮತ್ತು ಪೂಜೆಗಾಗಿ, ಹಾಗೆಯೇ ಬೇರೆ ಯಾವುದೋ ಸ್ವಾರ್ಥಕ್ಕಾಗಿ, ಸ್ವಭಾವದಿಂದಾಗಿ ಅಥವಾ ದಂಭಾಚಾರದಿಂದ ಮಾಡುವ ತಪಸ್ಸು ಅದು ಕ್ಷಣಿಕವಾಗಿರುವಂಥದ್ದು, ಅದು ಅನಿಶ್ಚಿತ ಫಲವನ್ನು ಉಳ್ಳಂಥದ್ದು. ಅಂತಹ ತಪಸ್ಸನ್ನು ರಾಜಸ ತಪಸ್ಸು ಎಂದು ಇಲ್ಲಿ ಹೇಳಲಾಗುತ್ತದೆ ಅನ್ನುವಂತಹ ಮಾತನ್ನು ಹೇಳ್ತಾನೆ. ನಾವು ಯಾವುದೇ ಕೆಲಸವನ್ನು ಮಾಡಲಿ, ಅದಕ್ಕೆ ಪ್ರತಿಫಲವನ್ನು ಅಪೇಕ್ಷೆ ಮಾಡ್ತೇವೆ. ನಾವು ಕೊಡುವಂತಹ ದಾನ, ಇದು ನನ್ನ ಮಕ್ಕಳಿಗೆ ಒಳ್ಳೆಯದಾಗಬಹುದು, ನನ್ನ ತಲೆಮಾರಿಗೆ ಒಳ್ಳೆಯದಾಗಬಹುದು, ಅಥವಾ ನನ್ನ ಹೆಸರು ಪ್ರಸಿದ್ಧಿಯಾಗಬಹುದು. ನಾವು ಮಾಡುವಂತಹ ಯಾವುದೇ ಚಟುವಟಿಕೆ, ಈಗ ನಾವು ಎಷ್ಟು ಕಮರ್ಷಿಯಲೈಸ್ ಆಗಿಬಿಟ್ಟಿದ್ದೀವಿ ಅಂದರೆ, ಒಳ್ಳೆ ಮಾತುಗಳನ್ನು ಹೇಳಬೇಕು ಅಂದರೂ ಕೂಡ ಅದರಿಂದ ನಮಗೆ ಎಷ್ಟು ಲಾಭ ಎಷ್ಟು ನಷ್ಟ ಅಂತ ಯೋಚನೆ ಮಾಡುವ ಮಟ್ಟಕ್ಕೆ ನಾವು ಬಂದುಬಿಟ್ಟಿದ್ದೀವಿ. ಹಾಗಾಗಿ ಸತ್ಕಾರ, ಮಾನ ಅಥವಾ ಪೂಜೆಗಾಗಿ ನಾವು ಯಾವುದಾದ್ರೂ ಒಂದು ಕೆಲಸ ಮಾಡಿದರೆ, ದೊಡ್ಡ ದೊಡ್ಡ ವ್ಯಕ್ತಿಗಳು ಬ್ಯಾನರ್ನಲ್ಲಿ ಅಥವಾ ಆಮಂತ್ರಣ ಪತ್ರಿಕೆಯಲ್ಲಿ ಅವರ ಫೋಟೋವನ್ನು ಸೈಡಿಗೆ ಹಾಕಿದ್ದಾರೆ, ಅಥವಾ ಅವರ ಹೆಸರನ್ನು ಕೆಳಗೆ ಹಾಕಿದ್ದಾರೆ, ಅಥವಾ ಅವರ ಹೆಸರನ್ನು ಕೈ ಬಿಟ್ಬಿಟ್ಟಿದ್ದಾರೆ ಅನ್ನೋ ಒಂದೇ ಕ್ಷುಲ್ಲಕ ಕಾರಣಕ್ಕಾಗಿ ಎಷ್ಟೋ ಕಾರ್ಯಕ್ರಮಗಳು ರದ್ದಾಗಿಬಿಡ್ತವೆ, ಎಷ್ಟೋ ಒಳ್ಳೆಯ ಯೋಜನೆಗಳು ನಿಂತು ಹೋಗಿಬಿಡ್ತವೆ. ಈ ಅಹಂಭಾವಕ್ಕಾಗಿ ನಾವು ಮಾಡ್ತೀವಲ್ಲ ಕೆಲಸಗಳು, ಅದೇ ರೀತಿ ಈ ನಿರೀಕ್ಷೆಯಿಂದ ಮಾಡುವಂತಹ ತಪಸ್ಸು, ಅದು ಸ್ವಾರ್ಥಕ್ಕಾಗಿ ಇರಬಹುದು ಅಥವಾ ದಂಭಾಚಾರಕ್ಕಾಗಿ ಇರಬಹುದು. ನಾವು ಮಾಡುವಂತಹ ತಪಸ್ಸು ಅಂದರೆ ಮತ್ತೆ ಇಲ್ಲಿ ಪುನಃ ನಾನು ಮತ್ತೆ ಹೇಳ್ತಾನೆ, ದೇಹದಿಂದ ಮಾಡುವಂತಹ ಕ್ರಿಯೆ ಮೂಲಕ ಆಗುವಂತಹ ತಪಸ್ಸು, ನಮ್ಮ ವಾಣಿಯ ತಪಸ್ಸು ಮತ್ತು ನಮ್ಮ ಮಾನಸಿಕ ಅಂದರೆ ನಮ್ಮ ಮನಸ್ಸಿನ ತಪಸ್ಸು, ಇವುಗಳಲ್ಲಿ ಪ್ರತಿಫಲದ ಅಪೇಕ್ಷೆ ಇಟ್ಕೊಂಡು ನಾವು ಮಾಡಿದರೆ ಅದನ್ನು ರಾಜಸ ತಪಸ್ಸು. ಅದರ ಫಲ ಸಿಗಬಹುದು ನಿನಗೆ, ಆದರೆ ಅದು ಕ್ಷಣಿಕ ಅಥವಾ ಅದು ನಿಶ್ಚಿತವಲ್ಲ, ಅದು ಅನಿಶ್ಚಿತ. ಸೊ ಈಗೋಗಾಗಿ ನಾವು ಮಾಡುವಂತಹ ಕೆಲಸಗಳು ಆ ಕ್ಷಣಕ್ಕೆ ನಿಮಗೆ ಗೆಲುವನ್ನು ಕೊಡಬಹುದು, ಆ ಕ್ಷಣಕ್ಕೆ ನಿಮಗೆ ತೃಪ್ತಿಯನ್ನು ಕೊಡಬಹುದು, ಆದರೆ ಅದು ಕ್ಷಣಿಕವಾದಂತಹ ಫಲ, ಅನಿಶ್ಚಿತವಾದಂತಹ ಫಲ. ಯಾಕೆ ಅಂದರೆ ನಾವು ಮಾಡಿರುವ ತಪಸ್ಸೇ ಅದು ರಾಜಸವಾದಂತಹ ತಪಸ್ಸು. ಹಾಗಿದ್ರೆ ಮುಂದೆ ಶ್ರೀಕೃಷ್ಣ ತಾಮಸ ತಪಸ್ಸಿನ ಕುರಿತಾಗಿ ಏನನ್ನ ಹೇಳಿರಬಹುದು? ನಾಳೆ ಮತ್ತಷ್ಟು ಚರ್ಚೆಯನ್ನು ಮಾಡೋಣ. ನಮಸ್ಕಾರ.